ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 24 ಕರ್ದಮ ಮುನಿಗಳ ವೈರಾಗ್ಯ. ಇದರಿಂದ 6ನೇ ಶ್ಲೋಕವನ್ನ ಇವತ್ತು ತಿಳ್ಕೊಳ್ಳೋಣ. ಶ್ಲೋಕ 6. ತಸ್ಯಾಂ ಬಹುತಿಥೇ ಕಾಲೇ ಭಗವಾನ್ ಮಧುಸೂದನಃ ಕಾರ್ದಮಂ ವೀರ್ಯಮಾಪನ್ನೋ ಜಜ್ಞೇಗ್ನಿರಿವ ದಾರುಣಿ. ಅನುವಾದ: ಮಧುವೆಂಬ ದಾನವನ ಸಂಹಾರಕ್ಕಾಗಿ ಮಧುಸೂದನನೆನಿಸಿದ ದೇವೋತ್ತಮ ಪರಮಪುರುಷನು ಎಷ್ಟೋ ವರ್ಷಗಳಾದ ಮೇಲೆ ಕರ್ದಮನ ವೀರ್ಯದಲ್ಲಿ ಪ್ರವೇಶಿಸಿ ಯಜ್ಞದಲ್ಲಿ ಸೌದೆಯಿಂದ ಬೆಂಕಿ ಹೊರಗೆ ಬರುವ ಹಾಗೆ ದೇವಹೂತಿಯಲ್ಲಿ ಆವಿರ್ಭವಿಸಿದನು. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನ್ ತಿಳ್ಕೊಂಡ್ವಿ? ಮೈತ್ರೇಯರು ಈ ರೀತಿ ಹೇಳ್ತಾರೆ: ಕರ್ದಮ ಮುನಿ ಪ್ರಜಾಪತಿಗಳಲ್ಲಿ ಮತ್ತೆ ವಿಶ್ವದ ಮಾನವ ಜೀವಿಗಳ ಉತ್ಪಾದನೆ ಮಾಡುವಂಥವ್ರಲ್ಲಿ ಒಬ್ರು. ದೇವಹೂತಿ ತನ್ನ ಪತಿಯಾದಂತಹ ಕರ್ದಮರು ಏನು ಹೇಳ್ತಾರೋ, ಏನು ನಿರ್ದೇಶನವನ್ನ ಕೊಡ್ತಾರೋ ಅಲ್ಲಿ ಸಂಪೂರ್ಣ ಶ್ರದ್ಧೆ ಮತ್ತೆ ಗೌರವ ಇಟ್ಕೊಂಡಿದ್ದಂಥವಳು. ಅಂದ್ರೆ ಅವ್ರು ಏನ್ ಹೇಳಿದ್ರು ಅದನ್ನೆಲ್ಲ ಮಾಡ್ತಿದ್ಲು. ಮತ್ತೆ ಆಕೆ ಪ್ರತಿಯೊಬ್ಬ ವ್ಯಕ್ತಿಯ ಹೃದಯದಲ್ಲಿರುವಂತಹ ವಿಶ್ವಕ್ಕೆ ಗುರುವಾಗಿರುವಂತಹ ಭಗವಂತನನ್ನ ಆರಾಧನೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾಳೆ ಅನ್ನೋದನ್ನ ತಿಳ್ಕೊಂಡಿದ್ವಿ. ಈಗ ಈ ಶ್ಲೋಕದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಇಲ್ಲಿ ಮಧುಸೂದನ ಅಂತ ಭಗವಂತನ ಹೆಸರನ್ನ ಹೇಳಿದ್ದಾರೆ. ಮಧು ಅನ್ನುವಂತಹ ದಾನವನ ಸಂಹಾರಕನಾಗಿ ಮಧುಸೂದನ ಅಂತ ಅನ್ನಿಸ್ಕೊಂಡಿರುವಂತಹ ಭಗವಂತ ಎಷ್ಟೋ ವರ್ಷಗಳಾದ ಮೇಲೆ ಕರ್ದಮನ ವೀರ್ಯದಲ್ಲಿ ಪ್ರವೇಶ ಮಾಡಿ ಯಜ್ಞದಲ್ಲಿ ಸೌದೆಯಿಂದ ಬೆಂಕಿ ಹೊರಗೆ ಬರೋ ಹಾಗೆ, ಈಗ ಸೌದೆನ ಇಟ್ಟು ಒಂಚೂರು ಅದಕ್ಕೆ ಬೆಂಕಿ ತಾಕ್ಸಿದ್ರೆ ಸಾಕು, ಅದು ಉರಿಯತ್ತೆ ಅಲ್ವಾ? ಸೌದೆಯಲ್ಲಿ ಆಲ್ರೆಡಿ ಬೆಂಕಿ ಇದೆ, ಅದು ಹೊರಗಡೆ ಹೇಗ್ ಬಂತು ಅಂದ್ರೆ ಅದಕ್ಕೊಂಚೂರು ಕಿಡಿ ತಗ್ಲಿದ ತಕ್ಷಣ ಆ ಸೌದೆಯಲ್ಲಿರುವಂತಹ ಬೆಂಕಿ ಹೇಗ್ ಹೊರಗಡೆ ಬರುತ್ತೋ ಹಾಗೆ ದೇವಹೂತಿಯಲ್ಲಿ ಅವನು ಆವಿರ್ಭವಿಸ್ತಾನೆ. ಇಲ್ಲಿ ಭಾವಾರ್ಥದಲ್ಲಿ ಗುರುಗಳು ಏನ್ ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಭಗವಂತನು ಕರ್ದಮ ಮುನಿಯ ಪುತ್ರನಾಗಿ ಕಾಣಿಸಿಕೊಂಡರೂ ಅವನು ಯಾವಾಗಲೂ ದೇವೋತ್ತಮ ಪುರುಷನಾಗಿರುವನೆಂದು ಇಲ್ಲಿ ವಿಶದವಾಗಿ ತಿಳಿಸಲಾಗಿದೆ. ಬೆಂಕಿಯು ಸೌದೆಯಲ್ಲಿ ಮೊದಲೇ ಇರುತ್ತದೆ, ಆದರೆ ನಿರ್ದಿಷ್ಟವಾದ ಪ್ರಕ್ರಿಯೆಯಿಂದ ಅದು ಹೊತ್ತಿಕೊಳ್ಳುವುದು. ಅದೇ ರೀತಿಯಾಗಿ ಭಗವಂತನು ಸರ್ವವ್ಯಾಪಕನಾಗಿರುವನು, ಎಲ್ಲೆಲ್ಲಿಯೂ ಇರುವನು ಮತ್ತು ಅವನು ಪ್ರತಿಯೊಂದು ವಸ್ತುವಿನಿಂದಲೂ ಬರಬಲ್ಲವನಾದುದರಿಂದ ಅವನು ತನ್ನ ಭಕ್ತನ ವೀರ್ಯದಲ್ಲಿ ಆವಿರ್ಭವಿಸಿದನು. ಇಲ್ಲಿ ಭಗವಂತ ಕರ್ದಮ ಮುನಿಯ ಮಗನಾಗಿ ಕಾಣಿಸ್ಕೊಂಡ್ರು ಕೂಡ ಅವನು ಭಗವಂತನಾಗೇ ಇರ್ತಾನೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಅದಕ್ಕೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ. ಬೆಂಕಿ ಅನ್ನೋದು ನಾವು ಹೊತ್ತಿಸ್ತೀವಲ್ಲ, ಆಗ ಸೌದೆಯಲ್ಲಿ ಬೆಂಕಿ ಬರೋದಲ್ಲ, ಆಲ್ರೆಡಿ ಸೌದೆಯಲ್ಲಿ ಬೆಂಕಿ ಇರುತ್ತೆ. ಅದಕ್ಕೆ ಯಾವುದಾದ್ರೂ ಒಂದು ಪ್ರಕ್ರಿಯೆಯನ್ನ ಮಾಡಿದಾಗ, ಅಂದ್ರೆ ಏನು, ಬೆಂಕಿ ಕಡ್ಡಿ ಹಚ್ಚೋದು ಅಥವಾ ಇನ್ನೆಲ್ಲಿಂದನೋ ಅದಕ್ಕೆ ಬೆಂಕಿ ತಗಲಿದ್ರೆ ಅದೇನೋ ಆಗುತ್ತೆ, ಹೊತ್ಕೊಳ್ಳುತ್ತಲ್ಲ. ಅದೇ ರೀತಿ ಭಗವಂತ ಎಲ್ಲಾ ಕಡೆನೂ ವ್ಯಾಪಿಸಿದಾನೆ, ಎಲ್ಲೆಲ್ಲೂ ಅವನೇ ಇರೋದು, ಪ್ರತಿಯೊಂದು ವಸ್ತುನಲ್ಲೂ ಇದ್ದಾನೆ, ಮತ್ತೆ ಎಲ್ಲಿಂದ ಬೇಕಾದ್ರೂ ಭಗವಂತ ಬರಬಲ್ಲ. ಇಲ್ಲಿ ಅವನು ತನ್ನ ಭಕ್ತನ ವೀರ್ಯದಲ್ಲಿ ಆವಿರ್ಭವಿಸ್ತಾನೆ ಅಂತ ಹೇಳಿದ್ದಾರೆ. ಸೊ ಭಗವಂತ ನೋಡಿದಿರಾ, ಪ್ರಹ್ಲಾದ ಕರೆದಿದ ತಕ್ಷಣ ಕಂಬದಿಂದಾನೇ ಬರ್ತಾನೆ, ಬೇರೆ 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 ರೀತಿಯಲ್ಲಿ ಭಗವಂತ ಬರ್ತಾನೆ. ಅಂದ್ರೆ ಎಲ್ಲಾ ಕಡೆ ಅವನಿರೋದ್ರಿಂದ ಎಲ್ಲಿಂದ ಬೇಕಾದ್ರೂ ಅವನು ಬರಬಲ್ಲ ಅನ್ನೋದನ್ನ ಇಲ್ಲಿ ಹೇಳ್ತಾ ಇರೋದು. ಒಬ್ಬ ಸಾಮಾನ್ಯ ಜೀವಿಯು ಯಾವುದೋ ಜೀವಿಯ ವೀರ್ಯವನ್ನು ಆಶ್ರಯಿಸಿ ಜನ್ಮ ತಾಳಿ ಬರುವ ಹಾಗೆ ದೇವೋತ್ತಮ ಪರಮಪುರುಷನು ತನ್ನ ಭಕ್ತನ ವೀರ್ಯದ ಆಶ್ರಯವನ್ನ ಪಡೆದು ಅವನ ಪುತ್ರನಾಗಿ ಹೊರಗೆ ಬರುವನು. ಯಾವುದೇ ರೀತಿಯಲ್ಲಿಯೂ ಕಾರ್ಯ ಮಾಡಬಲ್ಲ ಅವನ ಸ್ವಾತಂತ್ರ್ಯವನ್ನು ಇದು ತೋರಿಸುತ್ತದೆ. ಅಂದ್ರೆ ಈಗ ಒಬ್ಬ ಸಾಮಾನ್ಯ ಜೀವಿ ಇದಾನಲ್ಲ, ಅವನು ಬೇರೆ ಇನ್ನೊಂದು ಜೀವಿಯ ವೀರ್ಯವನ್ನ ಆಶ್ರಯಿಸಿ ಜನ್ಮವನ್ನ ತಗೊಂಡು ಬರ್ಬೇಕಲ್ವಾ? ಅದೇ ರೀತಿ ಭಗವಂತ ಇಲ್ಲಿ ಭಕ್ತನ ವೀರ್ಯದ ಆಶ್ರಯವನ್ನ ಪಡೆದು ಅವನು ಮಗನಾಗಿ ಹೊರಗಡೆ ಬರ್ತಾನೆ. ಅಂದ್ರೆ ಯಾವುದೇ ರೀತಿಯ ಕೆಲಸವನ್ನ ಭಗವಂತ ಹೇಗೆ ಬೇಕಾದ್ರೂ ಮಾಡಬಲ್ಲ, ಅದು ಅವನ ಸ್ವಾತಂತ್ರ್ಯ. ಈಗ ನಾವು ಯಾವುದೇ ಕೆಲಸವನ್ನ ಪೂರ್ತಿ ಸ್ವತಂತ್ರವಾಗಿ ಮಾಡೋದಕ್ಕಾಗಲ್ಲ, ನಮಗೆ ಅಲ್ಪ ಸ್ವಾತಂತ್ರ್ಯ ಮಾತ್ರ ಕೊಟ್ಟಿದ್ದಾನೆ ಭಗವಂತ. ಆದ್ರೆ ಭಗವಂತ ಹಾಗಲ್ಲ, ಅವನು ಕಂಪ್ಲೀಟ್ ಆಗಿ ಸ್ವಾತಂತ್ರ್ಯ ಇರುವಂಥವ್ನು. ಅವನು ಏನ್ ಬೇಕಾದ್ರೂ ಮಾಡ್ಬೋದು, ಹೇಗ್ ಬೇಕಾದ್ರೂ ಬರ್ತಾನೆ, ಎಲ್ಲಿ ಬೇಕಾದ್ರೂ ಹುಡ್ತಾನೆ ಅನ್ನೋದು ಇದಕ್ಕೆ ಅರ್ಥ.
ಅವನು ಇಂತಹ ರೀತಿಯ ಗರ್ಭದಲ್ಲಿಯೇ ಜನಿಸಬೇಕೆಂಬ ಒತ್ತಾಯಕ್ಕೆ ಒಳಪಟ್ಟ ಸಾಮಾನ್ಯ ಜೀವಿ ಎಂದು ಇದರ ಅರ್ಥವಲ್ಲ. ಅಂದ್ರೆ ಈಗ ನಮ್ಗೇನು ಅಂತಂದ್ರೆ, ಹಿಂದಿನ ಜನ್ಮದಲ್ಲಿ ನಾವು ಮಾಡಿರುವಂತ ಕರ್ಮಗಳು ಅದರ ಪ್ರತಿಫಲವಾಗಿ ನಮಗೆ ಇಂಥದ್ದೇ ಶರೀರದಲ್ಲಿ, ಇಂಥದ್ದೇ ಜನ್ಮದಲ್ಲಿ ನಾವು ಬರಬೇಕು ಅನ್ನೋದಿರುತ್ತೆ. ನಾನಿವಾಗ ಮನುಷ್ಯ ಶರೀರದಲ್ಲಿ, ಅದರಲ್ಲೂ ಸ್ತ್ರೀ ಶರೀರದಲ್ಲಿ ಇದ್ದೀನಿ ಅಂದ್ರೆ ನನ್ನ ಹಿಂದಿನ ಜನ್ಮದ ಕೆಲಸಗಳು, ಅದರಿಂದ ಬಂದಿರುವಂತ ಪ್ರತಿಫಲ, ನಾನು ಮಾಡಿರುವಂತ ಒಳ್ಳೆ ಕೆಟ್ಟ ಏನೇನಿದೆಯೋ ಅದರದ ಲೆಕ್ಕಾಚಾರದಿಂದ ನನಗೆ ಈ ಶರೀರ ಸಿಕ್ಕಿದೆ, ಮತ್ತೆ ಈ ಯೋನಿ ಸಿಕ್ಕಿದೆ. ಸೊ ನಾನು ಈಗೇನ್ ಮಾಡ್ತೀನೋ ಕೆಲಸದಿಂದ ಅದು ನನಗೆ ಮುಂದಿನ ಜನ್ಮ ಸಿಗುತ್ತೆ. ನಾನು ಒಂದು ಪಕ್ಷಿಯಾಗಿರ್ಬೋದು, ಪ್ರಾಣಿಯಾಗಿರ್ಬೋದು, ಹಿಂದಿನ ಜನ್ಮದಲ್ಲಿ ನನಗೆ ಗೊತ್ತಿಲ್ಲ. ಆದ್ರೆ ಈಗ ನನಗೆ ಇದು ಸಿಕ್ಕಿದೆ. ಅಂದ್ರೆ ಇಲ್ಲಿ ನಾನು ಒಂದು ಯೋನಿಯಲ್ಲಿ ಬರ್ಬೇಕಾದ್ರೆ, ಯಾರದಾದ್ರೂ ಒಬ್ಬ ಗರ್ಭದಲ್ಲಿ ನಾನು ಹುಟ್ಟಬೇಕು ಅಂತಂದ್ರೆ, ಅದಕ್ಕೆ ಒತ್ತಾಯದಿಂದ ನನಗಿಷ್ಟ ಇಲ್ಲ ಅಂತಂದ್ರೂ ನಾನು ಅಲ್ಲಿ ಬರ್ಬೇಕಾಗತ್ತೆ. ಅದು ಸಾಮಾನ್ಯ ಜೀವಿಗಳ ಒಂದು ಲೆಕ್ಕಾಚಾರದಲ್ಲಿ ಆ ರೀತಿ ನಡೆಯುತ್ತೆ. ಆದ್ರೆ ಭಗವಂತ ಆ ರೀತಿ ಅಲ್ಲ. ಅವನಿಗೆ ಯಾವ ಯೋನಿ ಬೇಕೋ, ಎಲ್ಲಿ ಬೇಕೋ, ಹೇಗೆ ಬೇಕೋ ಅವನು ಹುಟ್ಟಬಹುದು ಅಥವಾ ಆವಿರ್ಭವಿಸಿ ಬರಬಹುದು ಅನ್ನೋದು ಇದರ ಅರ್ಥ. ಭಗವಾನ್ ನರಸಿಂಹನು ಹಿರಣ್ಯಕಶಿಪುವಿನ ಅರಮನೆಯ ಕಂಬದಿಂದ ಮೂಡಿ ಬಂದನು. ಭಗವಾನ್ ವರಾಹನು ಬ್ರಹ್ಮನ ಮೂಗಿನ ಹೊಳ್ಳೆಯಿಂದ ಹೊರಬಂದನು ಮತ್ತು ಭಗವಾನ್ ಕಪಿಲನು ಕರ್ದಮನ ವೀರ್ಯದಿಂದ ಹೊರಬಂದನು. ಆದರೆ ಇದರಿಂದಾಗಿ ಹಿರಣ್ಯಕಶಿಪುವಿನ ಅರಮನೆ ಕಂಬವಾಗಲಿ, ಬ್ರಹ್ಮನ ಮೂಗಿನ ಹೊಳ್ಳೆಯಾಗಲಿ ಅಥವಾ ಕರ್ದಮ ಮುನಿಯ ವೀರ್ಯವಾಗಲಿ ಭಗವಂತನ ಆವಿರ್ಭಾವಕ್ಕೆ ಮೂಲವೆಂದು ಅರ್ಥವಾಗುವುದಿಲ್ಲ. ಭಗವಂತನು ಯಾವಾಗಲೂ ಭಗವಂತನೇ ಆಗಿರುವನು. ಇಲ್ಲಿ ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ ನೋಡಿ. ಭಗವಂತ ನಮ್ಮ ಹಾಗಲ್ಲ, ಅವನು ಎಲ್ಲಿ ಬೇಕಾದ್ರೂ ಹೇಗ್ ಬೇಕಾದ್ರೂ ಅವನು ಬರ್ಬೋದು ಅನ್ನೋದಕ್ಕೆ ನರಸಿಂಹನ ಅವತಾರ ಕೇಳಿದೀವಿ. ಅದು ಹಿರಣ್ಯಕಶಿಪುವಿನ ಅರಮನೆಯ ಕಂಬದಿಂದ ಅವನು ಆ ನರಸಿಂಹನಾಗಿ ಬರ್ತಾನೆ. ಇನ್ನು ವರಾಹ ಹೇಗ್ ಬಂದಿದ್ದು, ಬ್ರಹ್ಮನ ಮೂಗಿನ ಹೊಳ್ಳೆಯಿಂದ ಹೊರಗಡೆ ಬರ್ತಾನೆ. ಇಲ್ಲಿ ಭಗವಂತನಾದಂತಹ ಕಪಿಲನು ಕರ್ದಮನ ವೀರ್ಯದಿಂದ ಹೊರಗಡೆ ಬರ್ತಾನೆ. ಅಂದ್ರೆ ಇದಕ್ಕೆ ಅರ್ಥ, ಭಗವಂತ ಈ ರೀತಿ ಬಂದಿದ್ದಾನೆ ಅಂತಂದ್ರೆ ಹಿರಣ್ಯಕಶಿಪುವಿನ ಅರಮನೆಯಲ್ಲಿರುವಂತ ಕಂಬ ಆಗಿರಬಹುದು, ಅಥವಾ ಬ್ರಹ್ಮನ ಮೂಗಿನ ಹೊಳ್ಳೆ ಆಗಿರಬಹುದು, ಕರ್ದಮ ಮುನಿಯ ವೀರ್ಯವಾಗಿರಬಹುದು. ಇದು ಭಗವಂತನ ಆವಿರ್ಭಾವಕ್ಕೆ ಮೂಲ ಅಲ್ಲ. ಅದು ಅವನಿಷ್ಟ. ಅವನಲ್ಲಿ ಬರ್ಬೇಕು ಅನ್ಕೊಂಡ ಅವನು ಬಂದಿದ್ದಾನೆ, ತನ್ನ ಭಕ್ತರನ್ನ ಉದ್ಧಾರ ಮಾಡೋದಕ್ಕೆ, ತನ್ನ ಭಕ್ತರ ಒಂದು ಪ್ರೀತಿಗೆ, ಅವರ ಸೇವೆ ಮಾಡುವಂತ ರೀತಿಗೆ ಅವನು ಒಲಿದು ಬರುವಂಥದ್ದು. ಸೊ ಭಗವಂತ ಯಾವಾಗ್ಲೂ ಭಗವಂತನೇ ಆಗಿರ್ತಾನೆ, ಅವನು ಸಾಮಾನ್ಯ ಯಾವತ್ತೂ ಆಗೋದಿಲ್ಲ. ಭಗವಾನ್ ಮಧುಸೂದನ, ಅವನು ಸಕಲ ವಿಧದ ರಕ್ಕಸರನ್ನು ಕೊಲ್ಲತಕ್ಕವನು ಮತ್ತು ಅವನು ನಿರ್ದಿಷ್ಟ ಭಕ್ತನೊಬ್ಬನ ಮಗನಾಗಿ ಕಾಣಿಸಿಕೊಂಡರೂ ಭಗವಂತನಾಗಿಯೇ ಸದಾ ಉಳಿದಿರುತ್ತಾನೆ. ಇಲ್ಲಿ ಭಗವಾನ್ ಮಧುಸೂದನ ಅಂತ ಹೇಳಿದ್ದಾರೆ. ಅಂದ್ರೆ ಆ ಭಗವಂತ ಎಂಥ ರಾಕ್ಷಸರನ್ನ ಬೇಕಾದ್ರೂ ಕೊಲ್ಲುವಂಥವನು. ಇಲ್ಲಿ ಒಬ್ಬ ಭಕ್ತನ ಮಗನಾಗಿ ಕಾಣಿಸ್ಕೊಂಡ್ರೂ ಕೂಡ ಅವನು ಭಗವಂತನಾಗೇ ಇರ್ತಾನೆ ಹೊರತು ಅವನು ಸಾಮಾನ್ಯ ಆಗೋದಿಲ್ಲ ಅನ್ನೋದು ಅರ್ಥ. ಕಾರ್ದಮಂ ಎಂಬ ಶಬ್ದವು ಮಹತ್ವವುಳ್ಳದ್ದಾಗಿದೆ, ಏಕೆಂದರೆ ಅದು ಕರ್ದಮ ದೇವಹೂತಿಯರು ಭಗವಂತನಿಗೆ ಸಲ್ಲಿಸಿದ ಭಕ್ತಿ ಸೇವೆಯಲ್ಲಿ ಕೆಲಮಟ್ಟಿನ ಭಕ್ತಿಪೂರ್ಣ ಅನುರಾಗ ಅಥವಾ ಸಂಬಂಧವು ಇದ್ದಿತೆಂಬುದನ್ನು ಸೂಚಿಸುತ್ತದೆ. ಆದರೆ ಭಗವಂತನು ಸಾಮಾನ್ಯ ಜೀವಿಯ ಹಾಗೆ ಕರ್ದಮ ಮುನಿಯ ವೀರ್ಯದಿಂದ ದೇವಹೂತಿಯ ಗರ್ಭದಲ್ಲಿ ಹುಟ್ಟಿದನೆಂದು ನಾವು ತಪ್ಪಾಗಿ ತಿಳಿಯಬಾರದು. ಇಲ್ಲಿ ನೋಡಿ, ಕಾರ್ದಮಂ ಅಂತ ಹೇಳಿದಾರಲ್ಲ, ಆ ಶಬ್ದ ತುಂಬಾ ಮಹತ್ವ ಇರುವಂಥದ್ದು ಅಂತ. ಇಲ್ಲಿ ಕರ್ದಮ ಮುನಿಗಳು ಮತ್ತೆ ದೇವಹೂತಿ ಇಬ್ರೂ ಕೂಡ ಭಗವಂತನಿಗೆ ತುಂಬಾ ಸೇವೆಯನ್ನ ಸಲ್ಲಿಸಿದ್ದಾರೆ. ಅವನ ಮೇಲೆ ಭಕ್ತಿ ಇಟ್ಕೊಂಡಿದ್ರು, ಶ್ರದ್ಧೆ, ವಿಶ್ವಾಸ ಎಲ್ಲ ಇತ್ತು ಅವರಿಗೆ. ಅಂದ್ರೆ ಅವರಿಬ್ರು ಕೂಡ ಭಗವಂತನ ಒಂದು ಸೇವೆಯಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡು, ಅವರಿಬ್ರಿಗೂ ಕೂಡ ಸ್ವಲ್ಪ ಆದ್ರೂ ಭಗವಂತನಲ್ಲಿ ಅನುರಾಗ ಇತ್ತು. ಆದ್ರೆ ಇಲ್ಲಿ ಭಗವಂತ ಅವರ ಮಗನಾಗಿ ಹುಟ್ಟಿದಾನೆ ಅಂದಿದ ತಕ್ಷಣ ನಾವೇನು ಸಾಮಾನ್ಯ ಜೀವಿಗಳು ಹುಟ್ಟುತ್ತಾರಲ್ಲ ಆ ರೀತಿ ಅಂತ ತಿಳ್ಕೋಬಾರ್ದು. ಇಲ್ಲಿ ಭಗವಂತ ಕೃಪೆ ತೋರಿಸೋದಕ್ಕೋಸ್ಕರ ದೇವಹೂತಿಯ ಗರ್ಭದಲ್ಲಿಂದ ಅವನು ಹುಟ್ಟುತ್ತಾನೆ, ಕರ್ದಮ ಮುನಿಯ ವೀರ್ಯದಿಂದ. ಅದನ್ನ ನಾವು ತಪ್ಪಾಗಿ ಸಾಮಾನ್ಯ ಮನುಷ್ಯರ ಹಾಗೆ ಅವರು ಹುಟ್ಟುತ್ತಾನೆ ಅಂತ ನಾವು ತಪ್ಪಾಗಿ ತಿಳ್ಕೋಬಾರ್ದು. ಭಗವಂತ ಅಲ್ಲಿ ನಿರ್ಧಾರ ಮಾಡಿದಾನೆ. ಯಾಕಂದ್ರೆ ಜಗತ್ತಿಗೆ ದೇವಹೂತಿಯ ಮೂಲಕ ಅವನು ಜ್ಞಾನವನ್ನ ಕೊಡಬೇಕಾಗಿತ್ತು. ಅದಕ್ಕೋಸ್ಕರ ಹೇಗೆ ಅರ್ಜುನನಿಗೆ ಜ್ಞಾನವನ್ನ ಕೊಡುವಂತ ರೀತಿಯನ್ನ ಅವನು ಉಪಯೋಗ ಮಾಡಿಕೊಂಡು ಇಡೀ ವಿಶ್ವಕ್ಕೆ ಭಗವದ್ಗೀತೆಯ ಒಂದು ಉಪದೇಶವನ್ನ ಕೊಟ್ನೋ,
ಅದೇ ರೀತಿ ಇಲ್ಲಿ ದೇವಹೂತಿ ಮತ್ತೆ ಕರ್ದಮ ಮುನಿಗಳ ಮಗನಾಗಿ ಹುಟ್ಟಿ ದೇವಹೂತಿಗೆ ಉಪದೇಶವನ್ನ ಮಾಡುವ ಮೂಲಕ ಅವನು ಇಡೀ ಜಗತ್ತಿಗೆ ಜ್ಞಾನದ ಬೋಧನೆಯನ್ನ ಕೊಡ್ತಾನೆ. ಅದರಿಂದ ಅವನು ಕೂಡ ಸಾಮಾನ್ಯವಾಗಿ ಎಲ್ಲರೂ ಹುಟ್ಟಿದಾನೆ ಅಂತ ನಾವು ತಪ್ಪಾಗಿ ತಿಳ್ಕೋಬಾರದು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇರೋದು. ಸೊ ಇಲ್ಲಿಗೆ ನಾವು ನಿಲ್ಸೋಣ. ಹರೇ ಕೃಷ್ಣ.